ಇನ್ನು ರೌಡಿಗಳ ಬರ್ಡೇ ಇದ್ರೆ ಕೇಕ್ ಜೈಲಿಗೆ ಬರುತ್ತೆ. ಮನೆ ಯಾಕೆ ಬೇಕು ಹೇಳಿ, ಯಾಕೆ ಬೇಕು ಮನೆ? ಕುಳ್ಳ ಸೀನನ ಬರ್ಡೇ ಜೈಲಿನ ಒಳಗಡೆನೇ ಆಗಿದೆ. ಗನ್ ಮಾದರಿಯ ಕೇಕ್, ಇದಪ್ಪ ಹೊಡೆತ. ಗನ್ ಮಾದರಿಯ ಕೇಕನ್ನು ಕತ್ತರಿಸ್ತಿರುವಂತ ಕುಳ್ಳ ಸೀನಾ. ಏನ್ರಿ ಇದು ಸಂಗತಿ? ಇದು ಹ್ಯಾಪಿ ಬರ್ಡೇ ಶ್ರೀನಿವಾಸ್ ಅಣ್ಣ ಅಂತ ಬರೆದಿರುವಂಥ ಕೇಕ್, ಗನ್ ಮಾದರಿ ಕೇಕ್ ತರಿಸ್ಕೊಂಡು ಬಿಂದಾಸ್ ಬರ್ಡೇ. ಜೈಲಿನ ಒಳಗಡೆಗೆ ಲೆಕ್ಕ ಹಾಕೊಳ್ಳಿ ನೀವು. ಮನಸ್ಥಿತಿಗಳು ಹೆಂಗಿರ್ತವೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಮನಸ್ಥಿತಿಗಳು ನೋಡಿ, ಆ ಗನ್ ಮಾದರಿಯ ಕೇಕ್ ನೋಡಿ, ಹ್ಯಾಪಿ ಬರ್ಡೇ ಅಣ್ಣ. ಜೈಲ ಇದು. ಇಂಥ ಕೇಕ್ ಒಳಗಡೆ ಬರ್ತವೆ ಅಂತಂದರೆ ಇನ್ನೆಂತೆಂಥ ಕೇಕ್ಗಳನ್ನ ಜೈಲಧಿಕಾರಿಗಳು ತಿನ್ಸಿರ್ಬೇಕು. ಜೈಲಧಿಕಾರಿಗಳು ಏನೇನು ನೆಕ್ಕಿರಬೇಕು. ನಾಚಿಕೆ ಆಗೋದು ಬೇಡವೇನ್ರಿ? ನಾಚಿಕೆ ಆಗೋದು ಬೇಡವ ನಿಮಗೆ? ಒಂದು ಇಡೀ ವ್ಯವಸ್ಥೆಗೆ ಶೇಮ್. ಸಮಾಜ ತಲೆ ತಗ್ಗಿಸಬೇಕು. ನಿಮ್ಮನ್ನು ನಿಮ್ಮನ್ನು ಹೆಂಗೆ ನಂಬಿ ನಿಮ್ಮನ್ನು ಯಾರಾದರೂ ಕಂಪ್ಲೇಂಟ್ ಕೊಡಬೇಕು? ಅದೆಷ್ಟರ ಮಟ್ಟಿಗೆ ನಿಮ್ಮನ್ನು ನಂಬಬೇಕು? ಒಳಗಡೆ ಹಾಕದಂಥವ್ರು ಆರಾಮಾಗಿದ್ದಾರೆ ಅಂತಂತಂದರೆ ಇದಕ್ಕಿಂತ ನಾಚಿಕೆಡಿನ ಸಂಗತಿ ಇನ್ನೊಂದು ಇದೆಯೇನ್ರಿ? ನಾಚಿಕೆ ಆಗೋದು ಬೇಡವಾ? ಛೀ. ಬರೀ ಕಿರಣ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಜೈಲಿನ ಕರ್ಮಕಾಂಡ ಏನು ಎತ್ತ ಅಂತ. ಹಿಂದೂ ಕೂಡ ನಾವು ಹಲವಾರು ಸಂಗತಿಗಳನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಯಲಿಗೆಳೆದಿದ್ದೀವಿ. ಜೊತೆಗೇನು ಅಂತಂದರೆ ಏನ್ರಿ ಒಂದು ಗನ್ ಶೇಪಲ್ಲಿರುವಂಥದ್ದು ಒಂದು ಕೇಕ್ ಒಳಗಡೆ ಬರುತ್ತೆ ಅಂತಂದರೆ ಅಲ್ಲಿ ಹ್ಯಾಪಿ ಬರ್ಡೇ ಅಣ್ಣ ಅನ್ನೋದಾಗಲಿ, ಜೊತೆಗೆ ಅದನ್ನ ಕತ್ತರಿಸೋದಾಗಲಿ ಏನು ನಡೀತಾ ಇದೆ ಕಿರಣ್ ಜೈಲುಗಳಲ್ಲಿ? ಇದೇನು ಜೈಲು ಅನ್ನೋಕ್ಕೆ ಸಾಧ್ಯನಾ? ಅಥವಾ ಜೈಲುಗಳೇನು ಅಂತಂದರೆ ತಪ್ಪು ಮಾಡಿದಿರಂಗೆ ಒಂದು ಲೆಕ್ಕದಲ್ಲಿ ಇಡೀ ಮನಸ್ಸು ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಇಲ್ಲಿ. ಏನಂತೀರಿ ರಂಗನಾಥ್? ಮುಖ್ಯವಾಗಿ ಜೈಲಿರೋದು ರಿಫಾರ್ಮ್ ಹಾಕೋಕೆ, ಆದರೆ ಅಲ್ಲಿ ಟ್ರೈನಿಂಗ್ ಸೆಂಟರ್ಗಳು ಹೋಗ್ಬಿಟ್ಟಿದೆ. ಮುಖ್ಯವಾಗಿ ಅಲ್ಲಿ ತರಬೇತಿ, ಅಲ್ಲಿ ಹೋದ ತಕ್ಷಣ ಒಂದು ಡಿಗ್ರಿ ತೊಗೊಂಡಂಗೆ ಆತ ಅಲ್ಲಿ ಜೈಲು ಒಳಗಡೆ ಇರ್ಬೋದು. ಜೈಲು ಹೊರಗಡೆ ಏನು ಒಂದು ಕೃತ್ಯ ಎಸಗಿರ್ತಾನೆ, ಜೈಲು ಹೋದ್ಮೇಲೆ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಒಂದು ಕೃತ್ಯ ಎಸಕ್ಕೆ ಜೈಲಿಂದನೇ ಶುರು ಮಾಡ್ತಾನೆ. ಜೊತೆಗೆ ಜೈಲಿಂದ ಹೊರಗಡೆ ಬಂದ ತಕ್ಷಣ ಆತನಿಗೆ ಒಂದು ಮೆಡಲ್ ಥರ ಬಂದಂಗೆ. ಜೈಲು ಒಳಗಡೆ ಇದ್ದವಳು ಕೂಡ ಸಾಕಷ್ಟು ಅವರು ಧಮಕಿ ಹಾಕುವಂಥದ್ದು, ಅವರ ಬಿಸ್ನೆಸ್ಸನ್ನು ರನ್ ಮಾಡುವಂಥದ್ದು ಇದೆಲ್ಲವೂ ಕೂಡ ನಿರಂತರವಾಗಿದೆ. ಅದಕ್ಕೆ ಅಂತಲೇ ಅಲ್ಲಿ ಕಂಪ್ಲೀಟಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಅಲ್ಲಿ ಒಂದು ಜೈಲು ಸಜ್ಜಾಗಿರುವಂಥ ಒಂದು ಸಿಂಡಿಕೇಟೇ ಇದೆ. ಅವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇವ್ರಿಗೆ ಮಾಡ್ತಾರೆ. ವಾಲಂಟಿಯರ್ಸ್ ಕರ್ಸ್ಕೊಳ್ಳೋದು, ಮಸಾಜ್ ಮಾಡಿಸೋದಿರ್ಬೋದು, ಎಣ್ಣೆ ತರಿಸ್ಕೊಳ್ಳೋದಿರ್ಬೋದು, ಸಿಗರೇಟ್ ಇರ್ಬೋದು, ಪಾರ್ಟಿ ಮಾಡೋಕ್ಕೆ ಏನು ಬೇಕೋ ಎಲ್ಲವೂ ಕೂಡ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಜೈಲು ಅನ್ನೋದು ಬಿಟ್ಟರೆ ಹೊರಗಡೆ ಏನೇನು ಸಿಗುತ್ತೆ ಎಲ್ಲವೂ ಕೂಡ ಜೈಲು ಒಳಗಡೆ ಸಿಗುವಂಥದ್ದು. ನಾವು ನಿರಂತರವಾಗಿ ಇದ್ರ ಬಗ್ಗೆ ಸಾಕಷ್ಟು ಸ್ಟಿಂಗ್ ಆಪರೇಷನ್ಸ್ ಕೂಡ ಮಾಡಿದ್ವಿ ನಾವು. ಅದನ್ನು ಅದೇ ಒಂದಷ್ಟು ದಿನ ಕರೆಕ್ಟಾಗಿರುತ್ತೆ. ನಂತರ ಏನು ಒಂದು ಹೋಮ್ ಮಿನಿಸ್ಟರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಏನು ಸೂಚನೆ ಕೊಡ್ತಾರೆ, ಒಂದಷ್ಟು ದಿನ ಸರಿ ಇರುತ್ತೆ, ಮತ್ತೆ ಯಥಾ ಪ್ರಕಾರ ಮತ್ತೆ ಅದೇ ಅದು ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಇಲ್ಲಿ ದರ್ಶನ್ ವಿಚಾರಕ್ಕೂ ಸಂಬಂಧಪಟ್ಟಂತ ಆಗಿರುವಂಥದ್ದೇ. ಇಲ್ಲಿ ಇವಾಗ ನೀವು ಈಗ ತಾನೇ ಒಂದು ಫೋಟೋ ತೋರಿಸಿದ್ವಿ, ಗನ್ ಮಾದರಿಯಲ್ಲಿ ಇರುವಂಥ ಒಂದು ಆ ಥರ ಬರ್ತಾರೆ. ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನ ಮಾತಾಡೋಣ. ಯಾಕಂದ್ರೆ ಇನ್ಸೈಡ್ ವಿವರಗಳನ್ನ ಬಹಳಷ್ಟು ಕೊಡಬೇಕು ಇವತ್ತು.